ರಾಮಲೀಲಾದಲ್ಲಿ ಅಣ್ಣಾ ಹಜಾರೆ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಉಪವಾಸ 6ನೇ ದಿನವೂ ಕೂಡ ಮುಂದುವರೆದಿದೆ. ಹೋರಾಟಕ್ಕೆ ದೇಶದ ಎಲ್ಲೆಡೆಯಿಂದ ಜನಬೆಂಬಲ ಹರಿದು ಬರ್ತಾ ಇದೆ. ಸಂಸದರ ಮನೆಗಳ ಎದುರು ಧರಣಿ ನಡೆಸುವ ಮೂಲಕ ಜನಲೋಕಪಾಲ್ ಕುರಿತು ಅರಿವು ಮೂಡಿಸಿ ಅಂತ ಅಣ್ಣಾ ಹಜಾರೆ ಕರೆ ನೀಡಿದ್ದಾರೆ. सरकारी तिजोरी में पैसा वो हमारा है, चोरों से नहीं, पहरेदारों से धोखा है। और इस देश को सिर्फ दुश्मन से नहीं, इन गद्दारों से धोखा है. ರಾಮಲೀಲಾದಲ್ಲಿ ನಿರಶನ 3ನೇ ದಿನಕ್ಕೆ. ಅಣ್ಣಾ ಉಪವಾಸ 6ನೇ ದಿನಕ್ಕೆ. ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅಣ್ಣಾ ಉಪವಾಸ ಶುರುವಾಗಿ ಇಂದಿಗೆ 6ನೇ ದಿನ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿರುವ ಹೋರಾಟಗಾರರ ಸಂಖ್ಯೆ 74 ವರ್ಷದ ಹಿರಿಯಜ್ಜ ಅಣ್ಣಾ ಹಜಾರೆಯ ಉತ್ಸಾಹವನ್ನ ಇಮ್ಮಡಿಗೊಳಿಸಿದೆ. ಮಸೂದೆ ಜಾರಿಯಾಗುವವರೆಗೆ ಹೋರಾಟ ನಿಲ್ಲೋದಿಲ್ಲ ಅಂತ ಅಣ್ಣಾ ಕೇಂದ್ರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇದು ದೇಶದೊಳಗಿನ ದೇಶದ್ರೋಹಿಗಳ ವಿರುದ್ಧ ಹೋರಾಡಬೇಕಾದ ಸಮಯ ಎಂದು ಅಣ್ಣಾ ಕರೆ ಕೊಟ್ಟಿದ್ದಾರೆ. मेरा वेट 3.5 kg कम हो गया 4 दिन में, लेकिन थोड़ी कमजोरी है, लेकिन अभी इतना कोई चिंता करने की जरूरत नहीं. लड़ते रहेंगे, हम लड़ते रहेंगे. जब तक लोकपाल नहीं मिलता तब तक लड़ते रहेंगे. ಸಂಸದರ ಮನೆ ಮುಂದೆ ಧರಣಿ ಮಾಡಿ. ನಿಮ್ಮ ಕ್ಷೇತ್ರಗಳ ಸಂಸದರ ಮನೆ ಎದುರು ಧರಣಿ ಮಾಡಿ. ಮಸೂದೆಯ ಬಗ್ಗೆ ಮನವರಿಕೆ ಮಾಡಿಕೊಡಿ. ಇಲ್ಲದಿದ್ದರೆ ನಿಮ್ಮನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸೋದಿಲ್ಲ ಅಂತ ಎಚ್ಚರಿಕೆ ಕೊಡಿ ಅಂತ ಅರವಿಂದ ಕೇಜ್ರಿವಾಲ್ ಜನರಿಗೆ ಕರೆ ನೀಡಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಹಲ್ಲಿಲ್ಲದ ಲೋಕಪಾಲ್ ಮಸೂದೆಗೆ ಸಲಹೆ ಕೇಳಿ ಜಾಹೀರಾತು ನೀಡಿರುವುದು ಹೋರಾಟಗಾರರನ್ನ ಇನ್ನಷ್ಟು ಕೆರಳಿಸಿದೆ. कानून को बनने वक्त बनी है, पहली बारी लगी है. ये आदत नहीं है इस सरकार को आदत नहीं रही सुनने की कि प्री लेजिस्लेटिव डिस्कोर्स होता है. ये क्या करते हैं, पहले अपनी मर्जी का कानून बना लिया, फिर जो आपने कहना कह दिए, जो कह दिया वो रद्द कर दिया और अपना कानून पास कर दिया. ಅಣ್ಣಾ ಅವರ ಆರೋಗ್ಯವನ್ನ ವೈದ್ಯರು ದಿನಕ್ಕೆ 3 ಬಾರಿ ತಪಾಸಣೆ ಮಾಡ್ತಿದ್ದಾರೆ. ಅವರ ಬಿಪಿ, ಶುಗರ್ ನಾರ್ಮಲ್ ಆಗಿದೆ. ಆದರೆ ಮೈದಾನದಲ್ಲಿ ಕಾರ್ಯಕರ್ತರು ನೀರು, ಆಹಾರ, ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಉಪವಾಸ ನಿರತರಾಗಿದ್ದ 12 ಜನ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಆದರೆ ಹೋರಾಟದ ಉತ್ಸಾಹ ಮಾತ್ರ ಬತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.